ಪ್ರೀತ್ಸೆ ಪ್ರೀತ್ಸೆ ಕಣ್ಣು ಮುಚ್ಚಿ ನನ್ನ ಪ್ರೀತ್ಸೆ ಅಂತಿದ್ದ ಈ ಭೂಪ ಮದುವೆಯಾಗಿ ಗರ್ಭಿಣಿ ಮಾಡಿ ನಡು ರೋಡಲ್ಲೇ ಕೈಬಿಟ್ಟಿದ್ದಾನೆ. ಆದರೆ ನನಗೆ ತಾಳಿ ಕಟ್ಟಿದ ಗಂಡ ಬೇಕು, ಅವನ ಜೊತೆಗೆ ನಾನು ಸಂಸಾರ ಮಾಡಬೇಕು ಅಂತ ಪತ್ನಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ. ಅಷ್ಟಕ್ಕೂ ಈ ಲವ್ ಸೆಕ್ಸ್ ಡೋಕಾ ಕಹಾನಿ ನಡೆದಿರೋದಾದ್ರೂ ಎಲ್ಲಿ ಅಂತ ಕೇಳ್ತೀರಾ? ಚೇಕಲು ಪ್ರೀತ್ಸಿ ಮದುವೆಯಾಗಿ ಕೈಕೊಟ್ಟ ಪತಿರಾಯ, ಗಂಡನಿಗಾಗಿ ಕಣ್ಣೀರು ಹಾಕ್ತಿರೋ ಹೆಂಡತಿ. ಪ್ರೀತ್ಸೆ ಪ್ರೀತ್ಸೆ ಅಂತ ಹಿಂದೆ ಬಿದ್ದವನು ಮದುವೆಯಾಗಿ 3 ತಿಂಗಳಿಗೆ ಜೂಟಾಗಿದ್ದಾನೆ. ಜೀವನ ಪೂರ್ತಿ ಜೊತೆ ಇರ್ತೀನಿ ಅಂತ 3 ಗಂಟು ಹಾಕಿದವ ಗರ್ಭಿಣಿ ಮಾಡಿ ಪ್ರೀತಿಗೆ ಅಂತ್ಯ ಹಾಡಿದ್ದಾನೆ. ಗಂಡನ ಮರಳಿ ಕೊಡಿಸಿ ಅಂತ ಹೆಂಡತಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ. ಖಾಸಗಿ ಮಾಲ್ ಒಂದರಲ್ಲಿ ಕೆಲಸ ಮಾಡ್ತಿದ್ದ ಯುವತಿಗೆ ಹೇಮಂತ್ ಕುಮಾರ್ ಎಂಬಾತನ ಪರಿಚಯವಾಗಿದೆ. ಕಳೆದ 1 ವರ್ಷದಿಂದ ಪ್ರೀತಿಸಿದ್ದ ಇಬ್ಬರು ಫೆಬ್ರವರಿಯಲ್ಲಿ ಸ್ನೇಹಿತರೊಂದಿಗೆ ಹಾಸನಕ್ಕೆ ತೆರಳಿ ದೇವಸ್ಥಾನವೊಂದರಲ್ಲಿ ಮದುವೆನೂ ಆಗಿದ್ದಾರೆ. ಕೆಲ ತಿಂಗಳ ಕಾಲ ಸ್ನೇಹಿತನ ರೂಮ್ನಲ್ಲಿ ಸಂಸಾರ ಮಾಡ್ತಿದ್ರಂತೆ. ಆದರೆ ಇದೀಗ ಹುಡುಗನ ಮನೆಯಲ್ಲಿ ಹುಡುಗಿಯ ಚಾರಿತ್ರ್ಯದ ಪ್ರಶ್ನೆ ಎತ್ತಿದ್ದು. ಈ ಮಧ್ಯೆ ಗರ್ಭಿಣಿ ಪತ್ನಿಯನ್ನ ದೂರು ಮಾಡಿದ್ದಾನೆ. ಸಂತ್ರಸ್ತೆಯು ಈ ಬಗ್ಗೆ ಕುಟುಂಬದವರನ್ನೇ ಹೊಣೆ ಮಾಡಿದ್ದಾರೆ. ನನ್ನನ್ನು ಗಂಡನಿಂದ ದೂರು ಮಾಡಿದ್ದಾರೆ, ಗಂಡನ ಜೊತೆ ಬಾಳಲು ಅವಕಾಶ ಮಾಡಿಕೊಡಿ ಎಂದು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ. ಲವ್ ಮ್ಯಾರೇಜ್ 1 ವರ್ಷ ಆಯಿತು. ಮೊನ್ನೆ ಫೆಬ್ರವರಿನಲ್ಲಿ ಮದುವೆ ಮಾಡ್ಕೊಂಡ. ಈಗ ಪ್ರೆಗ್ನೆನ್ಸಿ ಮಾಡಿ ಇವಾಗ ನನ್ನ ಮದುವೆನೇ ಆಗಿಲ್ಲ. ಹುಷಾಗಿ ಲವ್ ಪರಿಚಯದಿಂದ ಫ್ರೆಂಡ್ಶಿಪ್ಪಿಂದ ಲವ್ ಮಾಡಿಕೊಂಡು ಈಗ ಪ್ರೆಗ್ನೆನ್ಸಿ ಆಗಿದ್ರೆ ಬೇಡ ಅಂತ ಇರೋದು. ಇವಾಗ ನನ್ನ ಮದುವೆನೇ ಆಗಿಲ್ಲ, ನಾನು ಕುಡ್ದಿದ್ದೆ, ಪ್ರತಿಯೊಂದಕ್ಕೂ ಕುಡ್ದಿದ್ದೆ ಅಂತ ಹೇಳ್ತಿದ್ದಾನೆ ನನ್ನ ಗಂಡ. ಇವಾಗ ಬೇಡ, ಅವಳ ಗೊತ್ತಿಲ್ಲ ನನಗೆ ಅಂತ ಇದು ಮಾಡ್ತೇವೆ. ಮದುವೆ ಫೋಟೋಸು ವಿಡಿಯೋಸು ಜೊತೆಗೆ ಬಾಳಿರೋದು ತಿರುಗಿದವೆ ಎಲ್ಲ ಪ್ರೂಫ್ ಇದೆ. ಮದುವೆಯಾಗಿರೋ ಗಂಡ ಜೊತೆಗಿಲ್ಲ ಎಂಬ ಆರೋಪ ಒಂದು ಕಡೆಯಾದ್ರೆ, ಯುವಕನ ಕುಟುಂಬಸ್ಥರ ಮೇಲೂ ಸಂತ್ರಸ್ತೆ ಆರೋಪ ಮಾಡಿದ್ದು. ತನ್ನ ಗಂಡನ ಮನೆಯವರು ನನಗೆ ಹಣಕ್ಕಾಗಿ ಕಿರುಕುಳ ಕೊಟ್ಟು ಪತ್ನಿಯಿಂದ ದೂರು ಮಾಡಿದ್ದಾರೆ. ಪತಿ ಹೊಸ ಮನೆ ಮಾಡೋದಾಗಿ ನನ್ನಿಂದ 1 ಲಕ್ಷಕ್ಕೂ ಅಧಿಕ ಹಣ ಮತ್ತು ಚಿನ್ನ ಪಡೆದಿದ್ದಾನೆ. ಇದೀಗ ಆತನೂ ಇಲ್ಲ, ಹಣ ಚಿನ್ನವೂ ಇಲ್ಲದಂತೆ ಪರದಾಡುವಂತಾಗಿದೆ. ನನಗೆ ನೀನೇ ಬೇಕು ಅಂತ ಗಂಡನ ಬಳಿ ಹೋದ್ರೆ ಕೊಲೆ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ್ದಾನೆ ಅಂತ ಸಂತ್ರಸ್ತೆ ಆರೋಪಿಸಿದ್ದಾಳೆ. ಕಂಪ್ಲೇಂಟ್ ಗಂಡ ಬೇಕು ಅಂತಾನೆ ಕೊಟ್ಟಿದ್ದೀನಿ. ನಮ್ಮ ಅತ್ತೆ ಅವರೆಲ್ಲ ಕಿರುಕುಳ ಕೊಡ್ತಾ ಇದ್ರು, ವರದಕ್ಷಿಣೆ ತಗೋಬಾ, ಅದು ಇದು ತಗೋಬಾ ಅಂತ. ನಿಮ್ಮ ಕಡೆಯಿಂದ ವರದಕ್ಷಿಣೆ ತಗೋಬಾ, ನಿಮ್ಮ ಅಮ್ಮನ ಕಡೆಯಿಂದ ಒಂದು ಮನೆ ಕೊಡ್ಸ್ಕೊಬಾ ಅಂತ ನನ್ನ ಬ್ಲ್ಯಾಕ್ ಮೇಲ್ ಮಾಡಿ ರೆಕಾರ್ಡು ಪಿನ್ ಎಲ್ಲ ಪ್ರಿಂಟರ್ನಲ್ಲಿ ಇದ್ದಾವೆ ಸರ್. ಬಿಟ್ಬಾರ ನನ್ನ ಮಗನ ಮದುವೆನೇ ಆಗಿಲ್ಲ ಆ ಥರ ಕ್ರಿಯೇಟ್ ಮಾಡ್ತಿದ್ದಾರೆ ಸರ್. ಪ್ರತಿಯೊಂದು ಪ್ರೂಫು ಸಾಕ್ಷಿ ನನ್ನ ಗಂಡ ನಾವಿಬ್ಬರು ಓಪನ್ ಆಗಿ ಮಲಗಿರೋ ಪ್ರತಿಯೊಂದು ಇದ್ದಾವೆ ಸರ್. ಜಾಸ್ತಿ ಮಾತಾಡಿದ್ರೆ ನಿನ್ನ ದರ್ಶನ್ ಥರ ಕೊಲೆ ಮಾಡಿಬಿಟ್ಟು ಮೋಡಿನಲ್ಲಿ ಎಸ್ಬಿಡ್ತೀನಿ, ಏನು ಅಂದ್ಕೊಂಡಿದ್ಯಾ, ಪೊಲೀಸರ ಕೈಲಿ ಓಡಿಸ್ತೀಯಾ, ನಿಂದು ನನ್ನ ಒಡವೆ ಎಲ್ಲೋ ಅಂತಂದರೆ ನಾನು ಒಡವೆ ಎಲ್ಲೋ ಅಂತಂದು ಕೇಳಿದರೆ ನೀನು ಒಡವೆ ತೊಗೊಂಡು ನಾನು ಪೊಲೀಸರಿಗೆ ದುಡ್ಡು 15,000 ಕೊಟ್ಟಿದ್ದೀನಿ, ಹಂಗಿಂತ ಬ್ಲ್ಯಾಕ್ ಮೇಲ್ ಮಾಡ್ತೀನಿ, ನಾನು ಒಡವೆ ಎಲ್ಲ ಕಿತ್ಕೊಂಡಿದ್ದಾನೆ, ನನ್ನ ಹತ್ರ ದುಡ್ಡು ತೊಗೊಂಡಿದ್ದಾನೆ, ಇವಾಗ ನನ್ನ ಜೊತೆಯಲ್ಲೇ ಮಲಗಿದೆ, ಇವಾಗ ನನ್ನ ಹತ್ರ ಮಲಗೇ ಇಲ್ಲ ಅವಳು ಅವಳ ಹತ್ರ ಹೋಗಿ ಬಂದಿದ್ದಷ್ಟೇ. ನಾನು ಪ್ರತಿಯೊಂದಕ್ಕೂ ಕುಡ್ದಿದ್ದೆ ಅಂತ ನಾಟಕ ಆಡ್ತಿದ್ದೇನೆ. ಸದ್ಯ ಘಟನೆ ಸಂಬಂಧ ಸಂತ್ರಸ್ತೆ ಪಶ್ಚಿಮ ವಿಭಾಗ ಮಹಿಳಾ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು, ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಪೊಲೀಸರು ಇಬ್ಬರನ್ನು ಕರೆಸಿ ವಿಚಾರಣೆಯನ್ನು ನಡೆಸಿದ್ದು, ಸಂತ್ರಸ್ತ ಮಹಿಳೆ ತನಗೆ ನ್ಯಾಯ ಬೇಕು ಎಂದು ಆಗ್ರಹಿಸಿದ್ದಾರೆ. ಇನ್ನು ಗರ್ಭಿಣಿ ಮಹಿಳೆ ಗಂಡನಿಗಾಗಿ ಠಾಣೆ ಮೆಟ್ಟಿಲೇರಿ ಕಣ್ಣೀರು ಹಾಕ್ತಿರೋದಂತೂ ದುರಾದೃಷ್ಟವೇ ಸರಿ. ಈ ನೀಚನಿಗೆ ಆದಷ್ಟು ಬೇಗ ತಕ್ಕ ಶಾಸ್ತಿಯಾಗಬೇಕಿದೆ. ನೇತ್ರಾವತಿ ದೊಡ್ಮನಿ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.